ಒಂದೇ ಒಂದು ವಿಚಾರ. ಇಲ್ಲ ಆಯ್ತು ಆಯ್ತು, ಒಂದು ನಿಮಿಷ ಮೇಡಮ್, ನೀವು ಹೇಳಿದ ಎಲ್ಲ ಓಕೆ. ಒಂದು ಕೆಲಸ ಮಾಡ್ತೀನಿ ಮೇಡಮ್, ಹೇಳಿ. ನಮಗ್ ನೋಡಿ, ಹೌದು ಇಲ್ಲ 19th ಇನ್ನೊಂದು ದೊಡ್ಡ ಸಿನಿಮಾ ಬಂತು, ಇನ್ನೊಂದು ದೊಡ್ಡ ಸಿನಿಮಾ ಬಂತು ಹಿಂದಿ. ಸೊ ಥಿಯೇಟರ್ ಇಲ್ಲ ಅಂತ ಹೇಳಿದ್ರು. ಆಯ್ತು ಮೇಡಮ್, ಸರಿ, ಸಿನಿಮಾಗೋಸ್ಕರ ಅನ್ಕೊಂಡ್ವಿ, ಡಿಸ್ಟ್ರಿಬ್ಯೂಟರ್ ಪಾಯಿಂಟ್ ಅಲ್ಲಿ ಸಿಗಲ್ಲ ಮೇಡಮ್. ಸಿಗದೆ ಇದ್ದದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದ್ರೆ ಯಾವಾಗ ಥಿಯೇಟರ್ ಸಿಗದೆ ಇದ್ದಾಗ ನಾನು ಥಿಯೇಟರ್ ಇಲ್ಲದೆ ಅದನ್ನ ಪ್ರೊಜೆಕ್ಷನ್ ಮಾಡೋಕ್ಕಲ್ಲ. ಈಗ ಆಗಿದೆ, ಸಿಕ್ಕಿದ್ದಾರೆ, ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ, ನಾನು ಅದನ್ನು ಗೌರವಿಸ್ತೀನಿ. ಅವಾಗ ಆಗಿರಲ್ಲ, ಈಗ ಸಹಕರಿಸಿದ್ದಾರೆ. ಅವತ್ತು ನಾನು ಹೇಳ್ದಂಗೆ ಬರೋಕ್ಕಾಗಲಿ, ಅದು ಬರ್ತಾ ಇದ್ವಿ. ಇವತ್ತು ನಿಂತ್ಕೊಂಡು ಆಶೀರ್ವಾದ ಮಾಡಿ ಅಂತ ನಾನು ಅಲ್ಲಲ್ಲ ಸರ್, ಒಂದ್ ನಿಮಿಷ. ಇದು ಈ ಸಿನಿಮಾ ಮಾತ್ರ ಹೇಳಿದ್ನಲ್ಲ, ಅದು ಮುಗಿದೋಯ್ತು. ಬರ್ಲಿಲ್ಲ ಅಂತ ಮುಗಿದೋಯ್ತು. ಈಗ ಮುಗಿದೋಗಿರುತ್ತೆ, ಪುನಃ ಕೇಳ್ತಾ ಇದ್ದೀರಾ. ಡಿಸ್ಟ್ರಿಬ್ಯೂಟರ್ ಮೇಡಮ್, ಖಂಡಿತ ಇಲ್ಲ ಮೇಡಮ್. ಒಂದ್ ಕೆಲಸ ಮಾಡ್ತೀನಿ ಮೇಡಮ್, ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ನಿಜವಾಗ್ಲೂ ಅನ್ಕೊಂಡಿದ್ದು ಬರಬೇಕು ಅಂತ, ಸಮಯ ಸಂದರ್ಭ ಓದಕ್ ಬರಲ್ಲ ಮೇಡಮ್. ಅವರು ಅಷ್ಟೇ ಲಾಸ್ಟ್ ಇಯರ್ ಬರ್ತೀವಿ ಅಂತ ಹೇಳಿದ್ರು ಮೇಡಮ್. ಅವ್ರದ್ದು ಪೋಸ್ಟ್ಪೋನ್ ಆಯ್ತಲ್ಲ ಮೇಡಮ್. 2024 ಡಿಸೆಂಬರ್ ಹೇಳಿದ್ ಮೇಡಮ್ ಅವರು. ತಾವು ಚೆಕ್ ಮಾಡಿ ಮೇಡಮ್ ಒಂದ್ಸಲ. ಆ ಸಿನಿಮಾನು ಕೂಡ ಹಂಗೆ ಇಲ್ಲ, ಅನೌನ್ಸ್ ಮಾಡಿದ್ರು ಮೇಡಮ್. ಹೌದು ಮೇಡಮ್, ಅನೌನ್ಸ್ ಮಾಡಿದ್ರು ಮೇಡಮ್. ಎಲ್ಲ ಕಡೆ ಪೋಸ್ಟ್ ಮೇಡಮ್. ಅಲ್ಲ ಮೇಡಮ್, ಹಾಕಿರ್ದೀಗ ಇದು ಟಾಕ್ಸಿಕ್ ಪೋಸ್ಟ್ಪೋನ್ ಆಯ್ತಲ್ಲ ಮೇಡಮ್. ಹಾಗೆ ಅಲ್ಲ ಮೇಡಮ್. ಈಗ ಹೌದು ಮೇಡಮ್, ಹೌದು ಅನ್ಕೊಂಡ್ವಿ, ಪೋಸ್ಟ್ಪೋನ್ ಆಯ್ತು ಮೇಡಮ್. ಆಗ್ಲಿಲ್ಲ. ಎಲ್ಲ ಸಿನಿಮಾನು ಅನ್ಕೊಂಡಂಗೆ ಬಂದ್ಬಿಟ್ರೆ ಆಗುತ್ತೆ. ಪೋಸ್ಟ್ಪೋನ್ ಆಗಿದೆ ಮೇಡಮ್. ಎಸ್ ಸರಿ, ನಾನು ಎಲ್ಲ ಹೇಳಿದೆ. ಈಗ ಅದೇ ಮೇಡಮ್, ಈಗ ನಮ್ಮ ಸಿನಿಮಾದಕ್ಕೆ ನೋಡಿ, ನಮ್ಮ ಸಿನಿಮಾ ಮಾಡಿದ ಹಿರಿಯರು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸಿನಿಮಾ ಮಾಡಿದ ಇವ್ರಿಗೆ ಕರೆದು ನಾನು ಪಬ್ಲಿಸಿಟಿಗೆ ಸಿನಿಮಾ ಕರೆದಿದ್ದೀನಿ ಮೇಡಮ್. ಈಗ ನನ್ನ ಸಿನಿಮಾದಲ್ಲಿ 50 ವರ್ಷಗಳಿಂದ ಮಾಡ್ಕೊಂಡ್ಬಂದಿರೋರ ಜೊತೆ ಮಾಡಿದ್ದೀನಿ. ಸೊ ಖುಷಿ ಇದೆ. ಈಗ ಅವ್ರು ಕರೆದು ಮಾಡ್ತಾ ಇದ್ದೀನಿ. ನಿಮ್ಗೊಂದು ಹೇಳ್ತೀನಿ, ಆಕ್ಚುಲಿ ಅನ್ಕೊಂಡ್ವಿ, ಸಮಯ ಓದಕ್ಕೆ ಆಗ್ಲಿಲ್ಲ ಅಂತ ಹೇಳಿದೆ ನಾನು. ಅಂದ್ರೆ ಮಾಡಬೇಕು ಅಂತ ಪ್ರಯತ್ನ ಪಟ್ವಿ, ಆಗಲಿಲ್ಲ. ಆಗಿರೋದಕ್ಕೆ ತಕ್ಕಂತೆ ಅದಕ್ಕೆ ಆ ಸಮಯದಲ್ಲಿ ಬಿಸ್ನೆಸ್ ಆಗಿಲ್ಲ, ಫಂಡ್ ಬರ್ಬೇಕಂತ ಬಂದಿಲ್ಲ. ಬಹಳಷ್ಟು ಕಾರಣಗಳಿದೆ. ಯಾಕೆಂದ್ರೆ ಎಲ್ಲರೂ ನಾನು ಕನ್ವಿನ್ಸ್ ಮಾಡ್ಬೇಕಂತ. ಒಬ್ಬ ಡಿಸ್ಟ್ರಿಬ್ಯೂಟರ್ ಆ್ಯಂಗಲ್ ಇರ್ಬೋದು, ಅಂದರೆ ವೈಡ್ ಆ್ಯಂಗಲ್ ಮೀಡಿಯಾ ಡಬ್ಬಿಂಗು ನಾನು ರಿಕ್ವೆಸ್ಟ್ ಮಾಡಿದೆ. ಇನ್ನೇನಾಗುತ್ತೆ, ಸಮಾಧಾನವಾಗಿರಿ ಸರ್ ಅಂತ ಹೇಳಿದ್ರು. ಯಾಕೆಂದರೆ ಆಫ್ ದ ರೆಕಾರ್ಡ್ ಕೆಲವೊಂದು ನಡೆದಿರ್ತಾರೆ ಚರ್ಚೆ, ಸುಮ್ಮನೆ ಅಂತೂ ಕೂತಿಲ್ಲ. ಈಗ ಒಂದು ಕೆಲಸ ಹೇಳ್ತೀನಿ, ಇಲ್ಲಿರೋರಿಗೆ ಮೈಕ್ ಆಫ್ ಆದಾಗ ನಾನು ತೋರಿಸ್ತೀನಿ ನಡೆದ ಸಂಭಾಷಣೆ ಏನಿತ್ತು ಅಂತ. ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾರೆ. ಈಗ ಆಗಿಲ್ಲ, ಪೋಸ್ಟ್ಪೋನ್ ಆಯ್ತು ಸರ್, ಆಗೋಯ್ತು. ನಾನು ಒಂದು ನಿಮಿಷ ಅನ್ಕೊಂಡ್ವಿ, ಆಗಿಲ್ಲ, ಕ್ಷಮೆ ಕೇಳ್ತಾ ಇದ್ದೀನಿ. ಡಿಸ್ಟ್ರಿಬ್ಯೂಷನ್ ಆ ದಿನ ಆಗ್ಬೇಕಾಗಿತ್ತು, ಆಗಿಲ್ಲ, ಕ್ಷಮೆ ಕೇಳ್ತಾ ಇದ್ದೀನಿ. ಅಲ್ಲಿಗೆ ಅದು ಮುಗಿದೋಯ್ತು. ಏನು ಸರ್, ಒಂದು ಬಿಸ್ನೆಸ್ ಕೆಲಸಗಳಿಗೆ ಈಗ ಹೇಳಿದೆ ಗೊತ್ತಾ, ಅನೌನ್ಸ್ ಮಾಡಿದ್ವಿ. ನಿಮ್ಮೆಲ್ಲರ ಹಾರೈಕೆಯಿಂದ ಆಯಿತು ಅಂತ ಹೇಳಿದ್ನಲ್ಲ, ಆ ಕೆಲಸದಲ್ಲಿ ಪ್ರಗತಿಯಲ್ಲಿದ್ದೆ. ಆ ಕೆಲಸ ಮಾಡಿದ್ದೀನಿ. ಒಂದು ಸಿನಿಮಾ ಉಳಿಸ್ಕೊಳ್ಳೋ ಪ್ರಯತ್ನಕ್ಕೆ ಏನು ಬೇಕೋ ಅದು ಮಾಡಿದ್ದೀನಿ. ಎರಡನೇದು, ಪ್ರತಿ ವಾರ 7-8 ಸಿನಿಮಾ ಇರ್ತಿತ್ತು. ಈಗ ಹೆಚ್ಚು ಕಡಿಮೆ 2-3 ಬಂತು ನೋಡಿ. ಈ ಸಲ ನಮ್ಮ ವಾರಕ್ಕೆ ಯಾವುದೂ ಇಲ್ಲ, 2 ಸಿನಿಮಾ ಇದೆ. ನಾನು ಅಟ್ಲೀಸ್ಟ್ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ಸಿನಿಮಾನ ಬಿಟ್ಟು. ಬೇರೆ ಯಾವ ಕಾರಣನೂ ಇಲ್ಲ. ಅನ್ಕೊಳ್ತೀವಿ ಬರಬೇಕು ಅಂತ ನಾವು ಅನ್ಕೊಂಡಿರತಕ್ಕಂಥ ಸ್ಪಂದನೆ ಸಿಕ್ಬಿಟ್ರೆ ಆಗುತ್ತೆ. ಆಗ್ತಾ ಇರೋದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಆಗಬೇಕಾಗಿತ್ತು, ಆಗಿಲ್ಲ. ಈಗ ಅನ್ಕೊಂಡ್ವಿ, ಆಗಿಲ್ಲ. ಆಗದೇ ಇರೋದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ. ಈಗ ಇರೋದ್ರ ಬಗ್ಗೆ ಮುಂದಕ್ಕೆ ಆಗುವಂತಹ ಒಳ್ಳೆ ವಿಚಾರಗಳ ಬಗ್ಗೆ ನೋಡೋಣ. ಯಾಕೆಂದರೆ ಇದು ಮತ್ತು ಇರೋದು ಮುಗಿಸಿ ನಾನು ಆರಾಮಾಗಿ ಆಲ್ಮೋಸ್ಟ್ ನನ್ನ ಕಾಲನ್ನ ಹೊರಗಡೆ ಇಟ್ಟು ನಾನಲ್ಲಿ ನಮ್ಮ ಕುಟುಂಬದ ಜೊತೆ ನನ್ನ ತೋಟದಲ್ಲಿ ಆರಾಮಾಗಿದ್ದೀನಿ. ಇದನ್ನೇನು ಮುಗಿಸಿ ಹೊರಗಡೆ ಬರೋಂಥ ಸಮಯದಲ್ಲಿ ಅಲ್ಲ ಸರ್, ಒಂದು ಕೆಲಸ ಮಾಡ್ತೀನಿ ಸರ್. ಈಗ 3ನೇ ತಾರೀಕು, ಒಂದು ನಿಮಿಷ ಸರ್, ಒಂದೇ ಒಂದು ರಿಕ್ವೆಸ್ಟ್ ಸರ್, 1 ನಿಮಿಷ ಸರ್. 3ನೇ ತಾರೀಕು ಒಂದೇ ಒಂದು ರಿಕ್ವೆಸ್ಟ್ ಸರ್. ಸರ್, ಈಗ ಆಗಿತ್ತು, ಅದಾಗಿದೆ ಅಂತ 100 ಸಲ ಹೇಳ್ತಾ ಇದ್ದೀನಿ. ಬಿಟ್ಬಿಡಿ ಆ ಪ್ರಶ್ನೆ. ಬಿಟ್ಟು ಅಲ್ಲ, ಆಗಿಲ್ಲ ಸರ್, ರಿಲೀಸ್ ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ ಸರ್. ಸರ್, ಈಗ ಮುಂದೆ ನಾನು ಯಾವ ಡೇಟ್ ಅಲ್ಲ ಸರ್, ನಾನು ಅನ್ಕೊಳ್ತೀನಿ. ಆಗಿಲ್ಲ ಅಂದರೆ ಅದಕ್ಕೆ ನಾನೇನು ಕಾರಣವಾಗ್ತೀನಿ? ಡಿಸ್ಟ್ರಿಬ್ಯೂಟರ್ ಪಾಯಿಂಟಿಂದ ಆಗಬೇಕಲ್ವಾ, ಎಲ್ಲ ಥರ ಹೊಂದಾಣಿಕೆ ಆಗಬೇಕು. ಈಗ ಆಗಿಲ್ಲ, ಒಂದು ಕೆಲಸ ಮಾಡೋಣ ಸರ್. ನಂದೇ ಲೇಟ್ ಆಗೋಯ್ತು, ಬಿಸ್ನೆಸ್ ಆಗಿರಲ್ಲ, ಏನೂ ಮಾಡೋಕ್ಕಾಗಲ್ಲ. ಭಾಳಷ್ಟು ಜನ ಅನ್ಕೊಳ್ತಾರೆ ಮಾಡಬೇಕು ಅಂತ, ಆಗಿಲ್ಲ. ಈಗ ಹೆಂಗೋ ದೇವ್ರ ದಯಿಂದ ಆಗಿದೆ. ಈಗ ಆಗಿರೋದನ್ನ ಭಾಳಷ್ಟು ಒಳ್ಳೆ ವಿಚಾರಗಳನ್ನ ಮುಂದಕ್ಕಿರುವಂಥದ್ರ ಬಗ್ಗೆ ಆಲೋಚನೆ ಮಾಡೋಣ ಸರ್. ಥ್ಯಾಂಕ್ ಯು ಸರ್. ಈಗ ನಿಖಿತಾ ಅವ್ರು ಮಾತಾಡ್ತಾರೆ. ಸೋ ಮಚ್ ಇವತ್ತೆಲ್ಲರೂ ಇಲ್ಲಿಗೆ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಡಿಲೇ ಆಗಿದೆ. ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಅವ್ರ ಟೈಟಲ್ ಹೇಳಿದಾಗೆ ಐ ನೋ ಅವ್ರ ಥಿಂಕಿಂಗ್ ಗೊತ್ತಾಯಿತು. ಬಿಕಾಸ್ ಏನಾದರೂ ಒಂದು ಕ್ಯಾಚಿ ಇರಬೇಕು ಅನ್ನೋ ಥರದಕ್ಕೆ ಇಟ್ಕೊಂಡಿದ್ದಾರೆ ಅಂತ. ಸೊ ಇದೊಂದು ಕಾಮಿಡಿ ಆ್ಯಂಡ್ ಹಾರರ್ ಸಿನಿಮಾ. ಇದ್ರ ಜೊತೆಗೆ ಆ್ಯಕ್ಷನ್ ಕೂಡ ಈ ಸಿನಿಮಾದಲ್ಲಿ ಪ್ರಥಮ ಅವರು ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಪ್ರಥಮ ಅವ್ರ ವೈಫ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಐ ಥಿಂಕ್ ಒಂದು 38 ಡೇಸಲ್ಲಿ 25 ಡೇಸ್ ಕೂಡ ನಾನು ಶೂಟಿಂಗಲ್ಲೇ ಇದ್ದೆ. ಡಿಫ್ರೆಂಟ್ ಆಗಂತ ನಾನೇನು ಹೇಳೋದಕ್ಕೆ ಹೋಗಲ್ಲ. ಒಂದು ಹೆಂಡತಿ ಪಾತ್ರ ಹೇಗಿರುತ್ತೆ, ಹೊಸದಾಗಿ ಮದುವೆ ಆಗಿ ಬಂದವರು ಯಾವ ಥರ ಇರ್ತಾರೆ ಅನ್ನೋದೊಂದು ಕಾನ್ಸೆಪ್ಟ್ ಮೇಲೆ ಹೋಗಿದೆ. ಬಟ್ ಫಸ್ಟ್ ನೈಟ್ ಆಗುತ್ತೋ ಇಲ್ವೋ ಅನ್ನೋದೊಂದೇ ಇದರಲ್ಲಿ ಒಂದು ಸಸ್ಪೆನ್ಸ್.
ಸೊ ಇದರಲ್ಲಿ ಸ್ವಲ್ಪ ನನ್ನ ಏನಂತಾರೆ ಒಂದು ನಾರ್ಮಲ್ ಹುಡುಗಿ, ಒಂದು ತುಂಬ ಇನ್ನೋಸೆಂಟ್ ಹುಡುಗಿ ಹೇಗೆ ಅವಳ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಅವಳಿಗೆ ವೇರಿಯೇಷನ್ಸ್ ಏನಿದೆ ಅನ್ನೋದೊಂದು 2 ಪಾತ್ರ ಬರುತ್ತೆ ನನಗೆ. ಸೊ ಖುಷಿ ಆಯಿತು. ಆ್ಯಂಡ್ ಇಡೀ ಸಿನಿಮಾ ಟೀಮ್ ಬಗ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ಸರ್ಗಾಗಲಿ, ನಾಗೇಶ್ ಸರ್ಗಾಗಲಿ ಆ್ಯಂಡ್ ರಮೇಶ್ ಸರ್ಗಾಗಲಿ. ಸಾಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ 2 ಸಾಂಗ್ ಇದೆ ಈ ಸಿನಿಮಾದಲ್ಲಿ. ಅದರಲ್ಲಿ ಒಂದು ಸಾಂಗ್ ಏನು ನಂದು ಮತ್ತು ಪ್ರಥಮ್ ಅವ್ರ ಕಾಂಬಿನೇಷನ್ ಇದೆ. ಏಪ್ರಿಲ್ 3 ಸಿನಿಮಾ ಥಿಯೇಟರ್ಸಿಗೆ ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು. ಅವ್ರು ಏನು ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ಉತ್ತರ ಸರಿಯಾಗಿ ಕೊಡಬೇಕು. ಆವಾಗ ಅವರು ಸುಮ್ಮನೆ ಆಗ್ತಾರೆ. ಇಲ್ಲ ಅಂತಂತಂದರೆ ನೀವೇ ಮಾತಾಡ್ತಿರ್ತೀರಿ, ನಿಮ್ಮನ್ನೇ ಕೇಳ್ತಾರೆ ಅಲ್ವಾ? ಅಲ್ವಾ? ಸೊ ಹಾಗೆ ಅದಕ್ಕೇ ನಾನು ಇನ್ನೊಂದು ಈ ವಿಷಯದಲ್ಲಿ ಹೇಳಬೇಕು ಅಂತ ನನಗೆ ಪ್ರಥಮ್ಗೆ ಇನ್ನೊಂದು ನೆಕ್ಸ್ಟ್ ಪಿಕ್ಚರು 2-3 ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದು ಅನೌನ್ಸ್ ಮಾಡಿ ಮಾತಿನ ಮಲ್ಲ ಅಂತಂತೇಳ್ಬಿಟ್ಟು. ಅಲ್ಲಿ ಜಗ್ಗೇಶ್ ಮಾಡಿದ್ದು ಆಗೋಯ್ತು, ನೀವು ಮಾಡ್ರಿ. ಜಗ್ಗೇಶ್ ಈಗ ಯಾರು ನೋಡೋದಿಲ್ಲ, ಪ್ರಥಮ ನೋಡ್ತಾರೆ ಅಲ್ವಾ? ಹಾಗೆ ಅಲ್ಲ ಒಂದು ಹಿಂದೆ ಒಂದು ಮಾಡ್ತಾ ಹೋದರೆ ಆಗ್ತಾ ಹೋಗುತ್ತೆ, ನೀವು ನೋಡ್ತಾ ಇರ್ತೀರಿ. ಸೊ ಅದಕ್ಕೆ ಈಗ ಮಾಡಿರುವುದು ದೆವ್ವ. ಸೊ ನೀವೆಲ್ಲ ನೋಡಿದಿರಿ ಟೀಸರು, ಸಿನಿಮಾನು ನೋಡಿ ಪ್ರೋತ್ಸಾಹ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳೋದು. ಗೋಪಿಯ ಹಳೆ ಅಂದ್ರೆ ಓಕೆ ಮೇಡಮ್, ನೀವು ಹೇಳಿದ್ದನ್ನ ಬಹಳ ಗೌರವದಿಂದ ಸ್ವೀಕರಿಸಿ ಅದನ್ನೇ ಮಾಡ್ತೀವಿ ಮೇಡಮ್. ಸಿನಿಮಾ ಇದು ನನ್ನ ಫಸ್ಟ್ ಸಿನಿಮಾ. ರಾಜತಂತ್ರ ಸಿನಿಮಾ ರಿಲೀಸ್ ಮಾಡಿದಾಗ ನಂದು 3 ವಾರ ಹೋಗಿತ್ತು. ತುಂಬ ಕೊರೋನಾ ಟೈಮಲ್ಲಿ 2021ರಲ್ಲಿ ತುಂಬ ಚೆನ್ನಾಗಿ ಹೋಗಿತ್ತು. ಈ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಪ್ರಥಮ್ ಸರ್ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತು, ತುಂಬ ಮಾತುಕಾರರು ಅಂತೀರಿ. ನಮ್ಮ ಸಿನಿಮಾದಲ್ಲಿ ಮಾತೇ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ನಿಖಿತಾ ಮೇಡಮ್ ಅವರು ನಂದು 2ನೇ ಸಿನಿಮಾ ಮಾಡ್ತಾಯಿದ್ದೀವಿ. ರಮೇಶ್ ನನಗೆ 20 ಹೌದು, ಅದು 2 ಸಿನಿಮಾ ಮಾಡಿದ್ದೀವಿ ಒಟ್ಟಿಗೆ. ರಮೇಶ್ ನನಗೂ ಒಂದು 20 ವರ್ಷದ ಪರಿಚಯ. ನಾವು ಶ್ರೀನಿವಾಸ್ ಅವರು ನಾನು ರಾಜತಂತ್ರ ಸಿನಿಮಾದಲ್ಲೂ ಆಕ್ಟ್ ಮಾಡಿದರು, ಇಲ್ಲೂ ಆಕ್ಟ್ ಮಾಡಿದ್ರು. ಅವ್ರ ಆಶೀರ್ವಾದ ನಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಎಲ್ಲ ಕಂಡು ಕಾಮಿಡಿ ಇದೆ, ಫೈಟ್ ಆಕ್ಷನ್ ಇದೆ, ಆರರ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದೀನಿ. 3ನೇ ರಿಲೀಸ್ ಮಾಡ್ತಿದ್ವಿ. ನಾನು ಎಲ್ಲರಿಗೂ ಒಂದು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ